ನಮಸ್ಕಾರ. ಈಗಾಗಲೇ ಲೋಕಸಭಾ ಚುನಾವಣೆಯ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲೆಯಿಂದ ಹಲವಾರು ರೀತಿಯ ತರಬೇತಿಗಳನ್ನ ನೀಡಿದ್ದೇವೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸಂಖ್ಯೆ 18 ಆಗಿರೋದರಿಂದ ನಾವು 2 ಬ್ಯಾಲೆಟ್ಗಳನ್ನು ಜೋಡಿಸಬೇಕಾಗತ್ತೆ. ಹಾಗಾದರೆ ಈ 2 ಬ್ಯಾಲೆಟ್ಗಳನ್ನು ಜೋಡಿಸಿ ಯಾವ ಥರನಾಗಿ ಮತದಾನ ಮಾಡಬೇಕು ಎಂಬುದಕ್ಕೆ ನಮ್ಮ ಮಾಸ್ಟರ್ ಟ್ರೈನರ್ ಶ್ರೀ ನಾಗರಾಜ್ ಎಂ ಮರಣ್ಣವರವರು ಜೊತೆಗೆ ಅವರ ಸಹಾಯಕರಾಗಿ ಪ್ರವೀಣ್ ಚೌಗ್ಲಾ ಅವರು ಬಂದಿದ್ದಾರೆ. ಯಾವ ಥರನಾಗಿ 2 ಬ್ಯಾಲೆಟನ್ನು ಜೋಡಿಸಿ ಮತದಾನವನ್ನು ಮಾಡಬೇಕು ಅಂಥೇಳಿ ಪ್ರಾತ್ಯಕ್ಷಿಕೆಯನ್ನು ಇವತ್ತು ತೋರಿಸ್ತಾರೆ. ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಈ ಇಡೀ ಒಂದು ಸೆಟ್ಟನ್ನು ನಾವು EVM ಅಂತ ಕರಿತೀವಿ. ಈ EVM ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಇದು EVM ನಮ್ಮ ಒಂದು ಜಗತ್ ಪ್ರಸಿದ್ಧವಾದಂಥ ಮತದಾನದ ಒಂದು ಯಂತ್ರ. ನಮ್ಮ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪಾರದರ್ಶಕವಾಗಿ ನಿಖರವಾಗಿ ಒಂದು ಮತದಾನವನ್ನು ಮಾಡಲಿಕ್ಕೆ, ಒಂದು ಸರಳವಾಗಿ ಒಂದು ಮತದಾನದ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ರೂಪಿತವಾದಂಥ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು. ಇದರಲ್ಲಿ ನಮಗೆ ಮುಖ್ಯವಾಗಿ 3 ಒಂದು ಬೇರೆ ಬೇರೆ ಒಂದು ಯಂತ್ರಗಳು ಬರ್ತವೆ. ಸೊ ಅದರಲ್ಲಿ ನಾವು ಮೊದಲೇದನ್ನು ಈ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಈ ಕಂಟ್ರೋಲ್ ಯೂನಿಟ್ಟು ಇದು ಬ್ರೈನ್ ಆಫ್ ದ EVM ಅಂತ ನಾವು ಕರಿತೀವಿ. ಆಮೇಲೆ ಎರಡನೇದ್ದು ಇದು ಬ್ಯಾಲೆಟ್ ಯೂನಿಟ್ಗಳು ಅಂತ ನಾವು ಕರಿತೀವಿ. ಈಗ ನಮ್ಮ ಚಿಕ್ಕೋಡಿ ಕ್ಷೇತ್ರಕ್ಕೆ ಒಂದು 18 ಜನ ಒಂದು ಚುನಾವಣೆಗೆ ಅಭ್ಯರ್ಥಿಗಳು ನಿಂತಿರೋದರಿಂದ 18 + 1 ನೋಟ 19 ಆಗಿರೋದರಿಂದ 2 ಬ್ಯಾಲೆಟ್ಗಳನ್ನು ನಾವು ಬಳಸಬೇಕಾಗ್ತದೆ. ಯಾಕೆಂದರೆ ಒಂದು ಬ್ಯಾಲೆಟ್ ಯೂನಿಟ್ದಲ್ಲಿ 16 ಒಂದು ನಾವು ಅಭ್ಯರ್ಥಿಗಳನ್ನು ಮಾತ್ರ ನಾವು ತೆಗೆದುಕೊಳ್ಳೋದ್ರಿಂದ 2 ಒಂದು ಬ್ಯಾಲೆಟ್ ಯೂನಿಟ್ಗಳನ್ನು ಬಳಸ್ತೀವಿ. ಆಮೇಲೆ ಇದು 3ನೇ ಒಂದು ಯೂನಿಟ್ಟು VVPAT ಅಂತ ಕರಿತೀವಿ. ಈ VVPAT ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಅಂದರೆ ನಾವು ಈ ಬ್ಯಾಲೆಟ್ ಯೂನಿಟದಲ್ಲಿ ಮತವನ್ನು ನಾವು ಒತ್ತಿದಾಗ ಆ ಮತ ಯಾರಿಗೆ ಬೀಳ್ತದೆ ಅನ್ನೋದನ್ನು ಮತದಾರ ಇದರಲ್ಲಿ ನೋಡಿ ಅದನ್ನು ಅವನು ಕನ್ಫರ್ಮ್ ಮಾಡ್ಕೊಳ್ಳುವಂಥ ಒಂದು ಮಷೀನು. ಸೊ ಈ 3ನ್ನೂ ಸೇರಿಸಿಕೊಂಡು ನಾವು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ವಿದ್ಯುನ್ಮಾನ ಮತಯಂತ್ರ ಅಂತ ನಾವು ಕರಿತೀವಿ. ಈಗ ಭಾಳಷ್ಟು ಸಲ ನಾವು ಒಂದೇ ಬ್ಯಾಲೆಟ್ ಯೂನಿಟ್ ಇದ್ದಾಗ ಅದು ಮತದಾನ ಮಾಡೋದು ಭಾಳ ಸರಳ ಅಂತ ನಾವು ಕರೀತಾರೆ. ಈಗ ಯಾವಾಗ 2 ಅಂದರೆ ನಾವು ಚಿಕ್ಕೋಡಿ ಒಂದು ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 2 ಬ್ಯಾಲೆಟ್ ಯೂನಿಟ್ ಅಂತಂದಾಗ ಭಾಳಷ್ಟು ನಮ್ಮ ಒಂದು ಮತದಾನದ ಸಿಬ್ಬಂದಿ ಅಂದರೆ PRO ಆಗಲಿ APROಗಳಾಗಲಿ ಸಡನ್ ಆಗಿ ಒಂದು ಸ್ವಲ್ಪ ಹೆದರೋದು ಜಾಸ್ತಿ ಇರ್ತದೆ. ಅದಕ್ಕಾಗಿ ಅದು ಹೆದರಬೇಕಾಗಿಲ್ಲ. ಇಲ್ಲಿ 1 ಕ್ಲಿಕ್ ಮಾತ್ರ ನಾವು ಜಾಸ್ತಿ ಮಾಡ್ತೀವಿ. ಅದನ್ನು ಸಹ 1 ಸೆಕೆಂಡ್ ಅಥವಾ ಒಂದು 10 ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ತಗೊಳ್ತದೆ ಮಾತ್ರ. ಸೊ ಸರಳವಾಗಿ ಯಾವುದೇ ಒಂದು ಧೈರ್ಯವನ್ನು ಕಳ್ಕೊಳ್ಳದೆ ನಾವು ಯಾವ ರೀತಿ ಈ ಒಂದು EVM ಅನ್ನು ಜೋಡಣೆ ಮಾಡಬೇಕು ಅನ್ನೋದನ್ನು ನಾವು ಈಗ ಪ್ರಾತ್ಯಕ್ಷಿಕವಾಗಿ ತಮಗೆ ನಾವು ತೋರಿಸ್ಕೊಡ್ತೀವಿ. ಸೊ ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ಬ್ಯಾಲೆಟ್ BU1 ಮತ್ತು BU2 ಅಂತ ಇರ್ತದೆ. ಸೊ ಹೀಗಾಗಿ 2 ಬ್ಯಾಲೆಟ್ ಬಂದಾಗ ನಾವು BU1 ಮತ್ತು BU2 ಇದು ಕ್ಲಿಯರ್ ಆಗಿ ತಿಳ್ಕೋಬೇಕು. ಯಾಕಂದ್ರೆ ಒಂದೇ ಇದ್ದಾಗ ನಾವು ಆ ರೀತಿ ಇರಂಗಿಲ್ಲ. 2 ಯಾವಾಗ ಜೋಡಿಸಬೇಕಾಗ್ತದಲ್ಲ ಅವಾಗ BU1 ಮತ್ತು BU2. ಆಮೇಲೆ ಈಗ ಇಲೆಕ್ಷನ್ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸ್ ಇಂದ ಬರುವಾಗ ಅವ್ರು BU1 BU2 ಅಂತ ಮಾಡಿಬಿಟ್ಟಿರ್ತಾರೆ. ಸ್ಟಿಕ್ಕರ್ ಅನ್ನೇ ಅಂಟಿಸ್ಬಿಟ್ಟಿರ್ತಾರೆ ಸರ್. ಇದರಲ್ಲಿ BU1 ಅಂತ ಅಂಟಿಸಿರ್ತಾರೆ, ಇದ್ರ ಮೇಲೆ BU2 ಅಂತಾನೆ ಅಂಟಿಸಿರ್ತಾರೆ. ಹಾಗಾದ್ರೆ ಇವ್ರು ಫಸ್ಟ್ ಇದನ್ನೇ ಜೋಡಿಸ್ಬೇಕು, ಆಮೇಲೆ ಸೆಕೆಂಡ್ಗೆ BU2 ನ ಜೋಡಿಸ್ಬೇಕು. ಇಲ್ಲಿ ಏನಾದ್ರು 2 ಮೊದಲು ಜೋಡಿಸಿ 1 ಆಮೇಲೆ ಜೋಡಿಸಿದ್ರೆ ತಪ್ಪಿಡ್ತಾರೆ. ಅಂದ್ರೆ ಕಂಟ್ರೋಲ್ ಯೂನಿಟ್ ಅಲ್ಲಿ ಲಿಂಕ್ ಎರರ್ ಅದು ತೋರಿಸೇ ಬಿಡುತ್ತೆ ಸರ್. ಸರಿಯಾಗಿ ಮತ್ತು ಒಳಗಡೆನೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಸರ್. ಅದ್ರ ಬ್ಯಾಲೆಟ್ ನಲ್ಲಿ 101 ಮತ್ತು 02 ಅಂತಾನು ಒಳಗಡೆನೂ ಬಂದಿರ್ತದೆ. ಈಗ ನಾವು 01 ಅಂತ ಬರ್ತದೆ. 1 ಫಸ್ಟ್ ಓಪನ್ ಮಾಡೋಣ್ರಿ. ಈಗ ಓಕೆ, ಇದನ್ನು ಸಹ ಓಪನ್ ಮಾಡೋದು ಬಹಳ ಸರಳ ಇದೆ. ಈ ಬ್ಯಾಲೆಟ್ ಈ ಬಾಕ್ಸ್ ಅನ್ನ ಬಹಳ ಸರಳವಾಗಿ ನಾವು ಇದನ್ನ ತೆರೆಯಬಹುದು. ಯಾಕಂತಂದ್ರೆ ಇಲ್ಲಿ ಒಂದು ಲ್ಯಾಚಸ್ ಇದೆ. ಈ ಲ್ಯಾಚಸ್ ಮೇಲ್ಗಡೆ ಅಂದ್ರೆ ಈಗ ಮೇಲ್ಗಡೆ ಆಗ್ತದೆ. ನಮ್ ಹಿಂಗೆ ನಾವು ಹಾರಿಜೆಂಟಲ್ ಆಗಿ ಮಲಗಿಸಿದಾಗ ನಮ್ಮ ಕಡೆ ಇದನ್ನ ಪ್ರೆಸ್ ಮಾಡಿ ಅದನ್ನ ನಾವು ಇದೇ ಬೆರಳದಿಂದ ಪ್ರೆಸ್ ಮಾಡಿಬಿಟ್ರೆ ಓಪನ್ ಆಗ್ತದೆ. ನಾವು ಹಿಂಗೆ ನಮ್ಮ ಕಡೆ ಮೇಲ್ಗಡೆ ಹಿಂಗೆ ಒತ್ತಿ ಹಿಂಗಿದು ಆದ ಕೂಡಲೇ ಓಪನ್ ಆಗ್ತದೆ. ಇಲ್ಲಿ ನಾವು ಕೆಳಗಿಟ್ಟು ಜೋಡಿಸಿದಾಗ ಈಗ ನಮ್ಮ ಕಡೆ ಓಪನ್ ಮಾಡಿ ಹಿಂಗೆ ಮೇಲ್ಗಡೆ ತೆಗೆದು ಬಿಟ್ರೆ ಇದು ಓಪನ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಈಗಾಗಲೇ ನಾವು ಹೇಳಿದ್ವಿ ಆ ಬ್ಯಾಲೆಟ್ ಬಾಕ್ಸ್ ಮೇಲೇನು ಸಂಖ್ಯೆಯನ್ನು ಹಾಕಿರ್ತಾರೆ. ಬ್ಯಾಲೆಟ್ 1 ಅಂತ ಬರ್ದಿರ್ತಾರೆ. ಆಮೇಲೆ ಇದರಲ್ಲೂ ಸಹ ಇಲ್ಲಿ ಬ್ಯಾಲೆಟ್ 2 ಅಂತ ಇದೆ. ಇದು ಬ್ಯಾಲೆಟ್ 2 ಬಾಕ್ಸು. ಇಲ್ಲಿ ಮೇಲ್ಗಡೆನು
2 ಆಗಿರ್ತದೆ. 2 ಆಗಿರ್ತದೆ. ಸೊ ಇದನ್ನ ಈ ಬ್ಯಾಲೆಟ್ 2 ಅನ್ನ ನಾವು ಮೊದಲು ಓಪನ್ ಮಾಡ್ಕೋಬೇಕು. ಅಂದ್ರೆ ನಾವು ಈ ಕಡೆ ಫಸ್ಟಿಗೆ ಅದನ್ನ ಇಟ್ಕೊಳ್ಳಿಕ್ಕೆ ನಮ್ಗೆ ಸಹಾಯಕಾರಿ ಆಗ್ತದೆ, ಅನುಕೂಲ ಆಗ್ತದೆ. ಅದಕ್ಕೆ ಇಂಪಾರ್ಟೆಂಟ್ ಏನು ಹೇಳಿದ್ರೆ ಅಂದ್ರೆ ಈ 2 ಬ್ಯಾಲೆಟ್ ಇದ್ದಾಗ ಬ್ಯಾಲೆಟ್ 2 ನ ಮೊದಲು ಓಪನ್ ಮಾಡ್ಕೋಬೇಕು. ವೆರಿ ಗುಡ್, ಒನ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಈ ಬಾಕ್ಸ್ ಅನ್ನ ತೆಗೆದ ರಿಮೂವ್ ಮಾಡಿ ಇಲ್ಲಿ ಇಡ್ತೀನಿ. ಇದು ಬ್ಯಾಲೆಟ್ 2 ಅನ್ನ ನಾವು ಫಸ್ಟಿಗೆ ಇಲ್ಲಿ ಇಟ್ಕೊಂಡ್ವಿ. ನಂತರ ಈಗ ಬ್ಯಾಲೆಟ್ ಇದೇ ರೀತಿಯಾಗಿ ಬ್ಯಾಲೆಟ್ 1 ಅನ್ನ ನಾವು ಓಪನ್ ಮಾಡೋಣ. ಓಕೆ, ಇದು ಬ್ಯಾಲೆಟ್ 1 ಇದು ತಗೊಳ್ಳಿ. ಇದನ್ನು ಸಹ ಓಪನ್ ಮಾಡುವಂತ ವಿಧಾನ ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಎಬ್ಬಿ ತೆಗೆದು ನಮ್ಮ ಎಬ್ಬಿಸಿ ಅದೇ ಒಂದು 2 ಅಥವಾ ತೋರ್ ಬೆರಳಿಂದ ಅದನ್ನ ಮೇಲ್ಗಡೆ ಒತ್ತಿ ಬಿಟ್ರೆ ಅದು ಓಪನ್ ಆಗಿಬಿಡುತ್ತದೆ. ಇಲ್ಲೂ ಸಹ ಬ್ಯಾಲೆಟ್ 1 ಅಂತ ಮೇಲ್ಗಡೆ ಇಲ್ಲಿ ಈ ನಂಬರ್ ಅನ್ನ ಸೆಟ್ ಮಾಡಿರ್ತಾರೆ. ಬ್ಯಾಲೆಟ್ 1. ಸೊ ಇದನ್ನ ಇದ್ರ ಪಕ್ಕದಲ್ಲಿ ನಾವು ಇಟ್ಕೊಳ್ಬೇಕು. ಈಗ ಫಸ್ಟಿಗೆ ನಾವು ಬ್ಯಾಲೆಟ್ 2 ಅನ್ನ ಓಪನ್ ಮಾಡಿದ್ವಿ, ನಂತರ ಬ್ಯಾಲೆಟ್ 1 ಅನ್ನ ಓಪನ್ ಮಾಡಿದ್ವಿ, ಅನುಕ್ರಮವಾಗಿ ಜೋಡಿಸಿದ್ವಿ. ನಂತರ ಓಪನ್ ಮಾಡಬೇಕಾಗಿರೋದು ನಾವು ಈ ವಿವಿ ಪ್ಯಾಟರ್ನ್. ಓಕೆ, ಬ್ಯಾಲೆಟ್ ಯೂನಿಟ್ ಆದ ತಕ್ಷಣ ಸೆಕೆಂಡ್ ಓಪನ್ ಮಾಡಬೇಕಾಗಿರೋದು ಕಂಟ್ರೋಲ್ ಯೂನಿಟ್ ಅಲ್ಲ, ಇದು ವಿವಿ ಪ್ಯಾಟ್. ಬಿಕಾಸ್ ಕಂಟ್ರೋಲ್ ಯೂನಿಟ್ ಲಾಸ್ಟ್, ಯಾಕಂದ್ರೆ ಹೆಡ್ ಲಾಸ್ಟ್ ಇರ್ತಾರೆ ಆ ರೀತಿ. ಆಮೇಲೆ ಇವು ಅಂದ್ರೆ ಇವು 2 ಬ್ಯಾಲೆಟ್ ಯೂನಿಟ್ ಪ್ಲಸ್ ವಿವಿ ಪ್ಯಾಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತದೆ. ಓಕೆ, ಅದು ನಮ್ಮ PO3 ಹತ್ರ ಇರ್ತದೆ. ಪೋಲಿಂಗ್ ಆಫೀಸರ್ ಕಡೆ ಅದಿರುತ್ತೆ, ಮತದಾರರ ಕಡೆ ಇರ್ತವೆ. ಇವು 3 ಕಾಮನ್ ಆಗಿ ಹೇಳ್ಬೇಕಂದ್ರೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ಇದು ಮತ್ತು ಮಷೀನ್ ವಿವಿ ಪ್ಯಾಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳು ಇರ್ತವೆ. ಕರೆಕ್ಟ್. ಆಮೇಲೆ ಇದನ್ನು ಸಹ ಓಪನ್ ಮಾಡೋದು ಬಹಳ ಸರಳವಾಗಿದೆ. ಜಸ್ಟ್ ಇಲ್ಲಿ ಇವೆರಡು ಅಂದ್ರೆ ಫ್ರಂಟ್ 2 ಲ್ಯಾಚಸ್ ಇದಾವೆ, ಅದನ್ನ ನಾವು ಹೀಗೆ ಪ್ರೆಸ್ ಮಾಡಿ ಮೇಲ್ಗಡೆ ಮಾಡೋದು. ಆಮೇಲೆ 2 ಬದಿಗೆ, ಈ ಬದಿಗೆ ಆ ಬದಿಗೆ ಇದನ್ನ ಈ ರೀತಿ ಓಪನ್ ಮಾಡಿ ನಾವು ಈ ವಿವಿ ಪ್ಯಾಟರ್ನ್ ಓಪನ್ ಮಾಡುವಾಗ ಮಾತ್ರ ಇಬ್ರು ಇರಬೇಕು. ನಾವು ಓಪನ್ ಮಾಡ್ಬೇಕಾದ್ರಾಗ ಇದನ್ನ ಎಬ್ಸಿದ ಕೂಡಲೇ ಇದು ಬಾಕ್ಸ್ ಬಿದ್ದು ಬಿಡುತ್ತದೆ. ಸೊ ಅದಕ್ಕೆ ಹಾಳಾಗಬಾರದು ಅಂತಂದಾಗ ನಾವು ಇಬ್ರು ಸೇರಿ ಇದನ್ನ ನಾವು ಯಾವ ರೀತಿ ತೊಟ್ಲಲ್ಲಿ ಮಗು ಎಬ್ಬಿಸ್ತೀವಲ್ಲ, ಒಬ್ರು ತೊಟ್ಲ ಹಿಡಿಬೇಕು, ಒಬ್ರು ಮಗುವನ್ನ ತಗೊಳ್ಬೇಕು. ಆ ರೀತಿಯಾಗಿ ಒಬ್ರು ಇದನ್ನ ಬಾಕ್ಸ್ ಹಿಡಿಬೇಕು. ಅದೇ ರೀತಿ ಮಾಡ್ರಿ, ಇದೇ ರೀತಿ ಒಬ್ರು ಹಿಡ್ಕೊಳ್ಳೋಣ. ನಮ್ಮ ಪ್ರವೀಣ್ ಅವರು ಈಗ ಅದನ್ನ ನಿಧಾನವಾಗಿ ತೆಗೆದುಕೊಳ್ತಾರೆ. ಇದಕ್ಕೆ ಕೇಬಲ್ ಇರುತ್ತೆ. ಈಗ ಇವು 2 ಬ್ಯಾಲೆಟ್ ಯೂನಿಟ್ಗಳಿಗೆ ಮತ್ತೆ ಈ ಒಂದು ವಿವಿ ಪ್ಯಾಟಿಗೆ ಕೇಬಲ್ ಇರ್ತದೆ. ಅಂದ್ರೆ ನಾವು ಬಾಲ ಇರುವಂತಹ ಒಂದು ಯಂತ್ರಗಳು. ಬಾಲ ಇರುವಂತಹ ಒಂದು ಯಂತ್ರಗಳು. ಇನ್ನ ನಂತರ ಓಪನ್ ಮಾಡಬೇಕಾಗಿರೋದು ನಮ್ಮ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಸಹ ಇಲ್ಲೂ ಸಹ ಲ್ಯಾಚಸ್ ಅದೇ ರೀತಿಯಾಗಿ ನಮ್ಮ ಕಡೆ ಹಿಂಗ ಸ್ವಲ್ಪ ತಳ್ಳಿ ಮೇಲಕ್ಕೆ ಅದನ್ನ ನಮ್ಮ ಚಿಕ್ಕೋಡಿ ರಾಯಬಾಗ್ ಭಾಷೆಯಲ್ಲಿ ಎಬ್ಬುದು ಅಂತಾರೆ. ನಮ್ಮವ್ರಿಗೆ ಈಸಿಯಾಗಿ ಎಬ್ಬಿ ಬಿಟ್ರೆ ತೆಗೆದುಬಿಡ್ತಾರೆ. ಅದನ್ನ ಸ್ವಲ್ಪ ಎಬ್ಬಿ ಬಿಟ್ರೆ ಅದು ಸರಳವಾಗಿ ಓಪನ್ ಆಗ್ತದೆ. ನಂತರ ಇವು ಕಂಟ್ರೋಲ್ ಯೂನಿಟ್ ಬಾಕ್ಸ್ ಅನ್ನ ನೀಟಾಗಿ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನಾವು ಇದು ಮತ್ತೊಂದು ಟೇಬಲ್ದಲ್ಲಿ ಇರ್ತದೆ. ಹಾಗಾದ್ರೆ ಇವನ್ನ ಯಾವ ರೀತಿ ಜೋಡಣೆ ಮಾಡೋದು ಅಂತಂದಾಗ ಈಗ ನಾವು 2ನೇ ಬ್ಯಾಲೆಟ್ ಯೂನಿಟ್ ಒಂದು ಕೇಬಲ್ ಅನ್ನ ಪರ್ಮನೆಂಟ್ ಕೇಬಲ್ ಇರ್ತದೆ. ಇದು ಈಗ 2ನೇ ಬ್ಯಾಲೆಟ್ ಯೂನಿಟ್ ಇದೇನಿರ್ತದಲ್ಲ, ಈ ಕೇಬಲ್ ಅನ್ನ ನಾವು ತೆಗೆದುಕೊಳ್ಬೇಕು. ಇದನ್ನ ನಾವು ಏನು ಮಾಡಬೇಕು ಅಂದ್ರೆ ಬ್ಯಾಲೆಟ್ ಯೂನಿಟ್ 1 ಒಂದು ಇದರೊಳಗಡೆ ಅದನ್ನ ಸೇರಿಸ್ಬೇಕು, ಹಾಕಬೇಕು. ಈಗ ಉದಾಹರಣೆಗೆ ಈಗ ಇಲ್ಲಿ ನಮ್ಮ ಪ್ರವೀಣ್ ಸರು ಇಲ್ಲಿ 2 ಕಂಪಾರ್ಟ್ಮೆಂಟ್ ಇರ್ತದೆ. ಪ್ರತಿಯೊಂದು ಬ್ಯಾಲೆಟ್ ಯೂನಿಟ್ಗೆ 2 ಕಂಪಾರ್ಟ್ಮೆಂಟ್ಗಳಿರ್ತದೆ. ಒಂದು ಕೇಬಲ್ ಅನ್ನ ಅಂದ್ರೆ ಲ್ಯಾಚಸ್ ಇರುವಂತಹ ಒಂದು ಕಂಪಾರ್ಟ್ಮೆಂಟು, ಇನ್ನೊಂದು ಬ್ಯಾಟ್ರಿ ಹಾಕುವಂಥ ಕಂಪಾರ್ಟ್ಮೆಂಟು. ಈಗ ನಮಗೆ ಈ M3 ಮಷೀನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಕಂಟ್ರೋಲ್ ಯೂನಿಟಿಗೆ ನಾವು 24 ಬ್ಯಾಲೆಟ್ಗಳನ್ನು ಜೋಡಿಸಬಹುದು. ಅಂದರೆ ಇದೇ ರೀತಿಯಾಗಿ ಸಿರೀಸ್ ರೂಪದಲ್ಲಿ 24 ಬ್ಯಾಲೆಟ್ಗಳನ್ನು ಜೋಡಿಸಬಹುದು. ಆದರೆ 4ರ ನಂತರ ಬ್ಯಾಲೆಟ್ ಯೂನಿಟನ್ನು ಜೋಡಿಸಿದಾಗ 5ನೇ ಇದಕ್ಕೆ ಇಲ್ಲಿ ನಾವು ಒಂದು ಬ್ಯಾಟ್ರಿ ಹಾಕಬೇಕಾಗ್ತದೆ. ಸೊ ಇಲ್ಲಿ ನಾವು 2 ಬಳಸೋದ್ರಿಂದ ಇಲ್ಲಿ ಬ್ಯಾಟ್ರಿ ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ಇದನ್ನ ಓಪನ್ ಮಾಡಬಹುದು ಅಥವಾ ಅವಶ್ಯಕತೆನೂ ಇಲ್ಲ.
ಇನ್ನು ಇದನ್ನ ಓಪನ್ ಮಾಡೋದು ಇಲ್ಲಿ 2 ಲ್ಯಾಚಸ್ ಇದ್ದಾವೆ. 2 ಕಡೆ ಹಿಂಗೆ ಬೆರಳನ್ನು ಪ್ರೆಸ್ ಮಾಡಿ ಓಪನ್ ಮಾಡಿದರೆ ಅದು ಇನ್ನೇನು ತೋರಿಸ್ತೀನಿ. ಈ ಥರ ಲಾಕ್ ಇರುತ್ತೆ, 2 ಕಡೆನೂ ಈ ಥರ ಪ್ರೆಸ್ ಮಾಡಿ ಓಕೆ 2 ಬಟ್ಟದಿಂದ ಬೆರಳಿಂದ ತೆಗಿಬೋದು. ಈ ಥರ ಪ್ರೆಸ್ ಮಾಡಿ ತೆಗಿ. ಇನ್ನು ಈ ಒಂದು ಬ್ಯಾಲೆಟ್ ಯೂನಿಟ್ 2ರ ಒಂದು ಕೇಬಲನ್ನು ನಾವೇನು ಮಾಡಬೇಕು, ಬ್ಯಾಲೆಟ್ ಯೂನಿಟ್ 1ರ ಒಂದು ಲ್ಯಾಚಸ್ನಲ್ಲಿ ಹಾಕಬೇಕು. ಇದನ್ನು ಹಾಕುವಾಗ ಇಲ್ಲಿ ಮಾತ್ರ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಯಾವಾಗಲೂ ಈ ಟಾಪು ಮೇಲ್ಗಡೆ ಇರ್ತದೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಟಾಪ್ ನಮಗೆ ಕಾಣಿಸೋದಿಲ್ಲ. ಇದು ಮೇಲ್ಗಡೆ ಅಂತಂದರೆ ಈ ಮಷಿನ್ ಒಳಗಡೆ ಹೋಗ್ತದೆ. ಸೊ ಅದಕ್ಕಾಗಿ ಕನ್ಫ್ಯೂಷನ್ ನಾವು ಮಾಡ್ಕೊಳ್ಳದೆ ಏನು ಮಾಡಬೇಕು ಅಂತಂದರೆ ಎಲ್ಲಿ ಕಲರ್ ಕಾಂಬಿನೇಷನನ್ನು ಮಾಡ್ಕೋಬೇಕು. ಅಂದರೆ ಈ ರೆಡ್ಗೆ ರೆಡ್ಡು, ಆಮೇಲೆ ಬ್ಲ್ಯಾಕಿಗೆ ಬ್ಲ್ಯಾಕು. ಈ ಥರ ನೋಡಿ ಇಲ್ಲಿ ಕೇಬಲ್ ಕನೆಕ್ಷನ್ ಇದೆಲ್ಲ ರೆಡ್ಗೆ ರೆಡ್ ಕನೆಕ್ಟ್ ಆಗಿರಬೇಕು. ಸೊ ಬ್ಲ್ಯಾಕಿಗೆ ಬ್ಲ್ಯಾಕ್ ಕನೆಕ್ಟ್ ಆಗಬೇಕು. ಈ ತರ ಒಂದು ಹಿಡ್ಕೊಂಡು ಇಲ್ಲಿ ಎಲ್ಲಿ ರೆಡ್ ಇದೆ ರೆಡ್, ಬ್ಲ್ಯಾಕ್ ಇದೆ ಬ್ಲ್ಯಾಕ್. ಒಂದ್ಸರಿ ಇನಿಕ್ ನೋಡ್ಬೇಕಾಗ್ತದೆ. ಒಂದೇ ನಿಮಿಷ ಸರ್. ಇದನ್ನ ಸರ್ ಇಲ್ಲಿ ಇದನ್ನ ಹಾಕುವಾಗ ಇದನ್ನ ಪ್ರೆಸ್ ಮಾಡಬಾರ್ದು. ನಾವು ಅಂದ್ರೆ ಈ ಕೇಬಲ್ ಅನ್ನ ಜೋಡಿಸುವಾಗ ಯಾವಾಗಲೂ ನಾವು ಹೀಗೆ ಹಿಂದ್ಗಡೆ ಹಿಡಿಬೇಕು. ಹಿಂದ್ಗಡೆ ಹಿಡಿದು ಇದನ್ನ ನಾನು ಇಲ್ಲಿ ಇಟ್ಟು ಬಿಟ್ಟಿರ್ತೀನಿ. ಈಗ ನೋಡ್ರಿ, ನೀವು ಜಸ್ಟ್ ಸೌಂಡ್ ಅನ್ನ ಅಬ್ಸರ್ವ್ ಮಾಡಬಹುದು. ಇದು ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಮಾಡಿ 2 ಟಕ್ ಅನ್ನುವಂಥ ಸೌಂಡ್ಗಳು ಬಂದು ಇದನ್ನ ಈ ಕೇಬಲ್ಗೆ ಇಲ್ಲಿ ಪಾಸ್ ಮಾಡಲಿಕ್ಕೆ ಒಂದು ಅಂದ್ರೆ ದಾರಿ ಇದೆ, ಪಾಸ್ ಥ್ರೂ ದಾರಿ ಇದೆ. ಇದನ್ನ ಪ್ರೆಸ್ ಮಾಡಿಬಿಟ್ರೆ ಈ ಕೇಬಲ್ ಹೊರಗೆ ಬರ್ತದೆ. ಹಾಗಾದ್ರೆ ಈಗ ನಾವು BU1 ಮತ್ತು 2 ಅನ್ನ ನಾವು ಕನೆಕ್ಟ್ ಮಾಡಿದ್ವಿ. ಇದು BU1, BU2 ಕನೆಕ್ಷನ್ಸ್ BU1 ಬಂದಿರುತ್ತೆ. ಇದು ಪರ್ಮನೆಂಟ್ ಕನೆಕ್ಷನ್, ಇದು ಪರ್ಮನೆಂಟ್ ಕನೆಕ್ಷನ್ ಇರ್ತದೆ. BU2 ಪರ್ಮನೆಂಟ್ ಕನೆಕ್ಷನ್ BU1 ಕನೆಕ್ಟ್ ಆಗಿದೆ. ಇಲ್ಲಿ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಸರ್, 1 ಕನೆಕ್ಷನ್ 2 ಮಾಡೋ ಚಾನ್ಸ್ ಭಾಳ ಇರ್ತದೆ. ಸೊ ಕಾಮನ್ಲಿ ತಪ್ಪಾಗೋದು. ಈಗ ಎಲ್ಲರೂ ಗಮನಿಸಬೇಕು, 2 ಕನೆಕ್ಷನ್ ಅನ್ನ 1 ಕೊಯ್ಬೇಕು. ಆಮೇಲೆ ಒಂದು ಕೇಬಲ್ ಅನ್ನ ನಾವು VV ಪ್ಯಾಡ್ಗೆ ತಗೊಂಡು ಹೋಗಬೇಕು. ಇದನ್ನ ನಾವು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕು. ಈಗ 2 ಫಸ್ಟ್ ಇದರಲ್ಲಿ ಇಟ್ಕೋತೀನಿ, ಸೆಕೆಂಡ್ ಇದರೊಳಗಡೆ ಒಂದು BU1 ಬ್ಯಾಲೆಟ್ ಯೂನಿಟ್ ಅನ್ನ ನಾವು ಪ್ಲೇಸ್ ಮಾಡ್ತೀವಿ. ಇನ್ನು ಈ ಬ್ಯಾಲೆಟ್ ಯೂನಿಟ್ 1ರ ಒಂದು ಕೇಬಲನ್ನು ನಾವು VV ಪ್ಯಾಟ್ಗೆ ಒಂದು ಕೇಬಲ್ಗೆ ಕನೆಕ್ಷನ್ ಮಾಡಬೇಕು. ಈ ಹಿಂದಿನ ಒಂದು ಚುನಾವಣೆಗಳಲ್ಲಿ ನೀವು ಕೆಲಸ ಮಾಡಿದಂಥವ್ರಿಗೆ ಈಗಾಗಲೇ ಗೊತ್ತಿದೆ. ಕೇಬಲ್ ಇರ್ತದೆ ಈ ಬ್ಯಾಲೆಟ್ ಯೂನಿಟ್ ಪರ್ಮನೆಂಟ್ ಕೇಬಲ್ಲು. ಸೊ ಇದು VV ಪ್ಯಾಟಲ್ಲಿ ಇದು ಓಪನ್ ಮಾಡಬೇಕು ಈ ಥರ. ಸೊ ಓಪನ್ ಮಾಡಬೇಕು. ಇದು ಬ್ಯಾಟ್ರಿ ಸೆಕ್ಷನ್ ಇರ್ತದೆ, ಇದು ಕೇಬಲ್ ಕನೆಕ್ಷನ್ ಸೆಕ್ಷನ್ ಇರ್ತದೆ. ಸೊ ಈ ಥರಲ್ಲಿ ಸೇಮ್ ಟಾಪ್ ಅಂತ ಮೇಲ್ಗಡೆ ಇರ್ತದೆ. ರೆಡ್ ಟು ರೆಡ್ ಕನೆಕ್ಟ್ ಆಗಬೇಕು, ಬ್ಲ್ಯಾಕ್ ಟು ಬ್ಲ್ಯಾಕ್ ಕನೆಕ್ಟ್ ಆಗಬೇಕು. ಇದೇನು ಇಲ್ಲಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಫಸ್ಟು ಸೌಂಡ್ ಬರುತ್ತೆ, ಈ ಥರ ಸೌಂಡ್ ಬಂದಾಗ ಸ್ವಲ್ಪ ಪ್ರೆಸ್ ಮಾಡಿ ಜಗ್ ನೋಡಬೇಕು ಕನೆಕ್ಟ್ ಆಗಿದೆ ಇಲ್ಲ ಅಂತ. ಸ್ವಲ್ಪ ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ ಇದು ಕನೆಕ್ಟ್ ಆಗಿದೆ ಅಂತ ಕೆಲಸ. ಇಲ್ಲಾಂದ್ರೆ ಸ್ವಲ್ಪ ಹಿಂಗೆ ಜಸ್ಟ್ ಟಚ್ ಮಾಡಿದಾಗ ಅದು ಕನೆಕ್ಟ್ ಆಗಿರೋದಿಲ್ಲ. ಓಪನ್ ಮಾಡ್ಬೇಕಾದ್ರೆ ಇದು ಪ್ರೆಸ್ ಮಾಡಿ ಈ ಥರ ತೆಗಿಬೇಕು. ಈ ಥರ ಹಿಂಗೆ ಕಿತ್ತು ತೆಗೆಯೋದಿಲ್ಲ. ಕಿತ್ತು ತೆಗೆದ್ರೆ ಇದು ಕೇಬಲ್ ಸಮೇತ ಲಾಸ್ ಸಮೇತ ಕಿತ್ತು ಹೋಗುತ್ತದೆ. ಸೊ ಆ ಥರ ಕನೆಕ್ಷನ್ಸ್ ಕೊಡಬೇಕಾದಾಗ ಈ ಥರ ಕಂಪ್ಲೀಟಾಗಿ ಕೊಡಬೇಕು. ಇದು ಕನೆಕ್ಷನ್ ಸೆಕ್ಷನಲ್ಲಿ ಬರ್ತದೆ ಫಸ್ಟು. ಇದು ಕೆಳಗಡೆ ಬ್ಯಾಟ್ರಿ ಸೆಕ್ಷನ್. ಬ್ಯಾಟ್ರಿ ಆಲ್ರೆಡಿ ಇದು ಬ್ಯಾಟ್ರಿ ಸೆಕ್ಷನ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಅದನ್ನೇ ನಾವು ಓಪನ್ ಮಾಡಿ ನೋಡುವಂತ ಅವಶ್ಯಕತೆ ಬರೋದಿಲ್ಲ. ನಾವು PRO ಹಂತದಲ್ಲಿ ಬ್ಯಾಟ್ರಿಯನ್ನು ತೆಗೆದು ಹಾಕೋದು ಎಲ್ಲೂ ಅವಶ್ಯಕತೆ ಇಲ್ಲ. ಮತದಾನದ ಒಂದು ಕೊನೆಗೆ ಮಾತ್ರ ಒಂದು ಬ್ಯಾಟ್ರಿಯನ್ನು ತೆಗಿಬೇಕಾಗ್ತದೆ. ಅಲ್ಲಿವರೆಗೆ ಅದನ್ನು ಓಪನ್ ಮಾಡುವ ಕನೆಕ್ಷನ್ ಟೈಮ್ದಲ್ಲಿ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಇದು ಈ ಒಂದು VV ಪ್ಯಾಟದ ಒಂದು ಕೇಬಲ್ ಅನ್ನ ನಾವು ಪರ್ಮನೆಂಟ್ ಕೇಬಲ್ ಅದಲ್ಲ, ಕಂಟ್ರೋಲ್ VV ಪ್ಯಾಟ್ದ ಪರ್ಮನೆಂಟ್ ಕೇಬಲ್. ಈ VV ಪ್ಯಾಟ್ದು ಕೇಬಲ್ ಕಂಟ್ರೋಲ್ ಯೂನಿಟ್ಗೆ ಆಗ್ತೈತಲ್ಲ, ಯಾಕೆ ಇಷ್ಟು ಉದ್ದಿದೆ ಇದ್ಯಾಕೆ ಗಿಡ್ಡಿದೆ? ಒಳ್ಳೆ ಪ್ರಶ್ನೆ ಸರ್. ಇದು ಕಂಪಾರ್ಟ್ಮೆಂಟ್ ನಿಂದ ಇದು ಪೋಲಿಂಗ್ ಆಫೀಸರ್ 3 ಕೂಡುವಂತಹ ಒಂದು ಟೇಬಲ್ ಮೇಲೆ ಇದು ಬರೋದು. ಕನೆಕ್ಷನ್ ದೂರ ಹೋಗಬೇಕು. ಕನೆಕ್ಷನ್ ಬಹಳ ದೂರ ಇರೋದ್ರಿಂದ ಇದಕ್ಕೆ ಒಂದು ಕೇಬಲ್ ಒಂದು ದೂರನ್ನ ಅಂದ್ರೆ ಅದರ ಒಂದು ಲೆಂತ್ ಅನ್ನ ಕೇಬಲ್ ದೊಡ್ಡದಿರೋ ಕಾರಣ ಅದು ಆಫೀಸರ್ ಹತ್ರ ಇರುತ್ತೆ. ನಮ್ಮ PO3 ಹತ್ರ ಇರೋದ್ರಿಂದ ಅದಕ್ಕಾಗಿ ಚಿಕ್ಕದಾಗಿರೋದ್ರಿಂದ ಇಲ್ಲಾಂದ್ರೆ ದಾಟ್ ಹೋಗ್ಲಿಕ್ಕೂ ಅನುಕೂಲ ಆಗಬಾರ್ದು. ಈ ಥರ ಕೆಳಗಡೆ ಗ್ರೌಂಡ್ ಲೆವೆಲ್ ಟಚ್ ಆಗಿರ್ಬೇಕು ಸರ್. ಅದಕ್ಕೆ ಎಲ್ಲ ಕೇಬಲ್ ಹತ್ರ ಇದ್ರೆ ಎಲ್ಲರೂ ದಾಟ್ ಓಟಿಂಗ್ ಹಾಕ್ಲಿಕ್ಕೆ ಹೋಗಿ ದಾಟ್ ಹೋಗಿ ಕೇಬಲ್ ಕಟ್ ಆಗಿ ಬಿದ್ದು
ಚಾನ್ಸಸ್ ಭಾಳ ಇರ್ತದೆ ಅದಕ್ಕೆ. ನೋಡಿ ವಿ ಪ್ಯಾಡ್ದು ಪರ್ಮನೆಂಟ್ ಕನೆಕ್ಷನ್ಸ್ ಕೇಬಲ್ ವಿ ಪ್ಯಾಡ್ ಪರ್ಮನೆಂಟ್ ಕೇಬಲನ್ನು ಸೇಮ್ ಇದರಲ್ಲೂ ಕಲರ್ ಕಾಂಬಿನೇಷನ್ ಇದ್ರ ಟಾಪ್ ಅಂತ ಇರಬೇಕು. ಸಿ ಯುಗೆ ಸೇಮ್ ಇದೇ ಇರುತ್ತೆ. ಇದು ಫ್ರಂಟ್ ಈ ಥರ ಸ್ವಲ್ಪ ಕನೆಕ್ಷನ್ಸ್ ಇದಾಗಿದ್ದಿಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡ್ಬೇಕು. ಈ ಥರ ಏನು ಕನೆಕ್ಷನ್ಸ್ ಇದು ಆನ್ ಆಗಿರುತ್ತೆ ಇದ್ರದ್ದು ಕನೆಕ್ಷನ್ಸ್. ಈ ರೀತಿಯಾಗಿ ಇನ್ನೊಮ್ಮೆ ಜಸ್ಟ್ ಒಂದು ಸೆಕೆಂಡಲ್ಲಿ ನಾವೇನು ಮಾಡಬೇಕು ಅಂತಂದರೆ ಅಂದರೆ ಬ್ಯಾಲೆಟ್ ಯೂನಿಟ್ 2ರ ಒಂದು ಕೇಬಲನ್ನು ಬ್ಯಾಲೆಟ್ ಯೂನಿಟ್ 1ಕ್ಕೆ ಜೋಡಿಸಬೇಕು. ಬ್ಯಾಲೆಟ್ ಯೂನಿಟ್ 1ರ ಒಂದು ಕೇಬಲನ್ನು ವಿ ವಿ ಪ್ಯಾಟ್ಗೆ ಜೋಡಿಸಬೇಕು. ವಿ ವಿ ಪ್ಯಾಟ್ ಕೇಬಲನ್ನು ಕಂಟ್ರೋಲ್ ಯೂನಿಟ್ಗೆ ಜೋಡಿಸಬೇಕು. ಅಂದರೆ ಈ 2 ಬ್ಯಾಲೆಟ್ ಯೂನಿಟ್ ಇದ್ದಾಗ ನಾವು 3 ಕ್ಲಿಕ್ಗಳಲ್ಲಿ 3 ಬಟನ್ಗಳನ್ನು ಜೋಡಿಸೋದ್ರ ಮೂಲಕ ಈ EVM ಅನ್ನು ನಾವು ಸೆಟ್ ಮಾಡಬಹುದು. ಹೀಗಾಗಿ ಇದು ಭಾಳ ಸರಳವಾಗಿ ಇರೋದ್ರಿಂದ 2 ಬ್ಯಾಲೆಟ್ ಯೂನಿಟ್ ಬಂದ ತಕ್ಷಣ ನಾವು ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಭಾಳ ಸರಳವಾಗಿ ಈ ಒಂದು EVM ಮಷೀನನ್ನು ನಾವು ಸೆಟ್ ಮಾಡಿದ್ವಿ. ಈಗ ಸೆಟ್ ಮಾಡುವಾಗ ಒಂದು ಜಾಗರೂಕತೆ ನಾವೇನು ವಹಿಸಬೇಕು, ಈ EVM ಆಫ್ ಮೋಡಲ್ಲಿ ಇರಬೇಕು. EVM ಆಫ್ ಮೋಡಲ್ಲಿ ಇರಬೇಕು. ಆಮೇಲೆ ಈ ವಿ ವಿ ಪ್ಯಾಟು ಟ್ರಾನ್ಸ್ಪೋರ್ಟ್ ಮೋಡಲ್ಲಿ ಇರಬೇಕು. ಅಂದರೆ ಹಾರಿಸೆಂಟಲ್ ಆಗಿ ಅಡ್ಡಲಾಗಿ ಇರಬೇಕು. ಕನೆಕ್ಷನ್ ಮಾಡೋ ಟೈಮ್ದಲ್ಲಿ ನಾವು ಯಾವಾಗ ಈ ಸಿ ಯು ಅನ್ನು ಆನ್ ಮಾಡ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ನಾವು ವರ್ಟಿಕಲ್ ಮೋಡ್ಗೆ ಈ ರೀತಿಯಾಗಿ ತೆಗೆದುಕೊಂಡು ಬಂದಾಗ ವಿ ವಿ ಪ್ಯಾಟ್ ಆನ್ ಆಗುತ್ತೆ. ಇದಾದ ಮೇಲೆ ನಾವು ಕಂಟ್ರೋಲ್ ಯೂನಿಟದಲ್ಲಿ ಒಂದು ಬಟನನ್ನು ಮೇಲ್ಗಡೆ ಒತ್ತುವುದರ ಮೂಲಕ ಆನ್ ಆಗಿ ಮಾಡಬಹುದು. ಈಗ ನಾನು ಆನ್ ಮಾಡಿ ತೋರಿಸೋಣ. ಈ ಬಟನ್ ಅನ್ನು ಜಸ್ಟ್ ಮೇಲ್ಗಡೆ ಆನ್ ಮಾಡಿದ್ವಿ. ಅವಾಗ ಗ್ರೀನ್ ಲೈಟ್ ಆನ್ ಆಗ್ತಾ ಇದೆ. ಸೊ ಆನ್ ಆದ ತಕ್ಷಣ ಇದ್ರ ಪೂರ EVM ತಂದ ಇಂಟ್ರೊಡಕ್ಷನ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಇವನ್ ಈ ಒಂದು ವಿ ವಿ ಪ್ಯಾಟ್ದಲ್ಲಿಯೂ ಸಹ ಗ್ರೀನ್ ಒಂದು ಬಟನ್ ಆನ್ ಆಗ್ತದೆ. ಇಲ್ಲಿ 7 ಒಂದು ಸೆನ್ಸರ್ ಸ್ಲಿಪ್ಗಳು ಬೀಳ್ತವೆ. ಅವಾಗ ಈ ಒಂದು EVM ಮಷೀನು ಸೆಲ್ಫ್ ಒಂದು ಚೆಕಿಂಗ್ ಇರೋದ್ರಿಂದ ಇಲ್ಲಿ ನಾವು ಎಲ್ಲವನ್ನು ಅಬ್ಸರ್ವ್ ಮಾಡಬಹುದು. ಈಗ ಇನ್ನೊಮ್ಮೆ ಬ್ರೀಫ್ ಆಗಿ ಯಾವ ರೀತಿ ಜೋಡಣೆ ಅಂತಂದರೆ, ಬ್ಯಾಲೆಟ್ ಯೂನಿಟ್ 2ರ ಒಂದು ಕೇಬಲನ್ನು ಬ್ಯಾಲೆಟ್ ಯೂನಿಟ್ 1ರ ಒಂದು ಬ್ಯಾಕ್ ಸೈಡ್ನಲ್ಲಿ ಹಾಕಬೇಕು. ನಂತರ ಈ ಬ್ಯಾಲೆಟ್ ಯೂನಿಟ್ 1ರ ಒಂದು ಕೇಬಲನ್ನು ವಿ ವಿ ಪ್ಯಾಟ್ಗೆ ಒಂದು ಕನೆಕ್ಟ್ ಮಾಡಬೇಕು. ನಾವು ವಿ ವಿ ಪ್ಯಾಟ್ ಕೇಬಲನ್ನು ನಾವು ಕಂಟ್ರೋಲ್ ಯೂನಿಟ್ ಒಂದು ಕೇಬಲ್ಗೆ ಕನೆಕ್ಟ್ ಮಾಡಬೇಕು. ಅಂದರೆ ಈ ರೀತಿಯಾಗಿ ಓನ್ಲಿ 3 ಕ್ಲಿಕ್ಗಳಲ್ಲಿ ನಾವು ಇಡೀ ಈ EVM ಅನ್ನು ಅಂದರೆ 2 ಬ್ಯಾಲೆಟ್ ಯೂನಿಟ್ಗಳನ್ನು ಹೊಂದಿರುವಂಥ EVM ಅನ್ನು ನಾವು ಸೆಟ್ ಮಾಡಬಹುದು. ಇನ್ನು ನಾವೇನು ಮಾಡ್ಬೋದು ಅಂತಂದರೆ, ಈಗ ವಿ ವಿ ಪ್ಯಾಟದಲ್ಲಿ ಇದನ್ನು ವರ್ಟಿಕಲ್ ಮೋಡ್ಗೆ ನಾವು ಬಟನನ್ನು ಆನ್ ಮಾಡಿ ನಂತರ ಕಂಟ್ರೋಲ್ ಯೂನಿಟ್ ಇದನ್ನು ಮೇಲ್ಗಡೆ ಬಟನನ್ನು ಒತ್ತುವುದರ ಮೂಲಕ ಆನನ್ನು ನಾವು ಮಾಡ್ತೀವಿ. ಆನ್ ಮಾಡಿದಾಗ ಯಾವ್ಯಾವ ರೀತಿ ಒಂದು ಲೈಟ್ಗಳು ಆನ್ ಆಗ್ತವೆ ಅನ್ನೋದನ್ನು ತಾವು ಇಲ್ಲಿ ಗಮನಿಸ್ಬೋದು. ಈಗ ಒಂದು ಕಂಟ್ರೋಲ್ ಯೂನಿಟನ್ನು ಆನ್ ಮಾಡಿದ ಕೂಡಲೇ ಗ್ರೀನ್ ಲೈಟು ಮತ್ತು ರೆಡ್ ಲೈಟ್ ಆನ್ ಆಗ್ತದೆ. ಇಲ್ಲಿ EVM ಚೆಕಿಂಗ್ ಪ್ರೊಸೆಸ್ ಅಂತ ಬರ್ತದೆ. ಇವಾಗ ಇಲ್ಲೂ ಸಹ ಗ್ರೀನ್ ಲೈಟ್ ಆನ್ ಆಗಿ ಇದರಲ್ಲಿ 7 ಒಂದು ಸೀಕ್ವೆನ್ಸ್ ಆಗಿ ಒಂದು ಸ್ಲಿಪ್ಗಳು ಕಟ್ಟಾಗಿ ಬೀಳ್ತವೆ. 1 ಎರಡನೇ 2 3 4 5 6 ಮುಂಚೆನೆ ಒಂದು ಬಿದ್ದಿತ್ತು. ಹೀಗಾಗಿ 7 ಆಮೇಲೆ ಒಂದು ಫಸ್ಟಿಗೆ ಒಂದು ಇದಾಗಿದೆ. ಇಲ್ಲಿ ಸೆಲ್ಫ್ ಚೆಕಿಂಗ್ ಇನ್ ಪ್ರೋಗ್ರೆಸ್ ಅನ್ನುವಂಥ ಒಂದು ನಾವು ಕಮಾಂಡನ್ನು ನಾವು ನೋಡ್ತೀವಿ. ಇಲ್ಲಿ ಮೆಸೇಜ್ ಬರ್ತದೆ. ಅದಾದ ಮೇಲೆ ಡೇಟು ಮತ್ತು ಟೈಮು ತೋರಿಸ್ತದೆ. ಈ ಒಂದು ಟೈಮಿಂಗ್ಗೆ ಅನುಗುಣವಾಗಿ ನಮ್ಮ ವಾಚನ್ನು ಕ್ಲಾಕನ್ನು ನಾವು ಸೆಟ್ ಮಾಡ್ಕೋಬೇಕು. ಮುಂದೆ ಸೀರಿಯಲ್ ನಂಬರ್ ಆಫ್ CU ಅದು ಸಹ ಡಿಸ್ಪ್ಲೇ ಆಗ್ತದೆ. ಅಂದರೆ ಈ ಕಂಟ್ರೋಲ್ ಯೂನಿಟದ ಸೀರಿಯಲ್ ನಂಬರ್ ಅದು. ಮುಂದೆ ಕ್ಯಾಂಡಿಡೇಟ್ ಎಷ್ಟು ಜನ ಸೆಟ್ ಮಾಡಲಾಗಿದೆ ಅನ್ನೋದು ಸಹ ಬರ್ತದೆ. ಇಲ್ಲಿ ಚಿಕ್ಕೋಡಿಗೆ ನಾವು 19 ಒಂದು ಜನರ ಒಂದು ಕ್ಯಾಂಡಿಡೇಟ್ ಸೆಟ್ಟಿಂಗಲ್ಲಿ ಆಗಿರ್ತದೆ. ಮುಂದೆ ಬ್ಯಾಟ್ರಿ ಪರ್ಸಂಟೇಜು ಇಲ್ಲಿ ತೋರಿಸ್ತದೆ. ಇದಾದಮೇಲೆ ಡಿಸ್ಕವರಿಂಗ್ ಯೂನಿಟ್ಸ್ ಅಂದರೆ ಈ ಒಂದು ಕಂಟ್ರೋಲ್ ಯೂನಿಟ್ಗೆ ಯಾವ್ಯಾವ ಒಂದು ಯೂನಿಟ್ಗಳು ಕನೆಕ್ಟ್ ಆಗಿದ್ದಾವೆ ಅನ್ನೋದನ್ನು ಈಗ BU1 ಅದ್ರ BU ಇದನ್ನು ತೋರಿಸ್ತದೆ. ಆಮೇಲೆ BU2 ಆಮೇಲೆ BU1 ಸರಿಯಾಗಿದೆ ಅನ್ನೋದನ್ನು ಟೆಸ್ಟಿಂಗು ಸಹ ಅದು ಮಾಡ್ತಾ ಹೋಗ್ತದೆ. ಅದು BU1 ಓಕೆ ಆಯಿತು. ಈಗ BU2 ಟೆಸ್ಟಿಂಗ್ ಇದೆ.
BU2 ಸಹ ಓಕೆ ಆಯಿತು. ವಿ ವಿ ಪ್ಯಾಟ್ ಟೆಸ್ಟಿಂಗ್ ಸ್ಟಾರ್ಟ್ ಆಯ್ತು. ಈಗ ವಿ ವಿ ಪ್ಯಾಟ್ ಓಕೆ ಅಂತ ಬರುತ್ತೆ. ಈಗ ವಿ ವಿ ಪ್ಯಾಟು ಸಹ ಓಕೆ ಆಯಿತು. ಈಗ ನೆಕ್ಸ್ಟ್ EVM ರೆಡಿ ಅನ್ನುವಂಥದ್ದು ಈ ರೀತಿ ಮೆಸೇಜನ್ನು ನಾವು ಲಾಂಗ್ ಬೀಪ್ ಬರುತ್ತೆ. ಲಾಂಗ್ ಬೀಪ್ ಬರುತ್ತೆ. EVM ರೆಡಿ ರೆಡಿ ಅಂತ ಬರುತ್ತೆ. ಸೊ ಈ ರೀತಿಯಾಗಿ EVM ರೆಡಿ ಅಂತ ನಾವು ಮೆಸೇಜನ್ನು ಬಂದ ತಕ್ಷಣ ನಾವು ಸರಿಯಾಗಿ ಜೋಡಣೆಯನ್ನು ಮಾಡಿದ್ದೀವಿ. ಇವಾಗ ನಾವು ಅಂದರೆ ಈಗ ಮಾಕ್ ಪೋಲ್ ಮಾಡಲಿಕ್ಕೆ ನಮ್ಮ ಒಂದು ಮಷೀನು ಅಥವಾ ಮತದಾನ ಮಾಡಲಿಕ್ಕೆ ನಮ್ಮ ಒಂದು ಮಷೀನು ರೆಡಿ ಆಯಿತು ಅನ್ನೋದನ್ನು ನಾವು ನೋಡಬಹುದು. ಈ ರೀತಿಯಾಗಿ ಭಾಳ ಸರಳವಾಗಿ ನಾವು ಈ 2 ಬ್ಯಾಲೆಟ್ ಯೂನಿಟ್ಗಳನ್ನು ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ನಾವು ನೋಡಿದ್ವಿ ಸರ್.